ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ನವೀನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ವೀಕ್ಷಕರೇ, ನನ್ನ ಚಾನಲ್ ಆದಂಥ ಸಂಚಾರಿ ನವೀನ್ ಕನ್ನಡ ಚಾನಲ್ನ ತಾವುಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ದೇವಸ್ಥಾನದ ದರ್ಶನದ ಸಂಚಿಕೆಯಲ್ಲಿ ಯಾವ ದೇವಸ್ಥಾನದ ದರ್ಶನ ಇವತ್ತು ಮಾಡೋಣ ಅಂತಂದ್ರೆ, ವಿಶ್ವಾಸ ಇರಬೇಕು, ಮಹಿಮೆ ಅದು ಗೊತ್ತಾಗ್ಬಿಡತ್ತೆ. ನೀವು ನಂಬದ್ರೇನೆ ಅದು ಕೆಲಸ ಆಗೋದು. ಆಗಲೇ ಸತತವಾಗಿ 5 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಮಳೆಯಂತಹ ಶಿವನ ಆರಾಧನೆ, ಶಿವನನ್ನ 7 ರೀತಿಯಾದಂತಹ ಮೃತ್ಯು ಕಂಟಕಗಳಿಂದ ಸೂಚಿಸುತ್ತಾರೆ. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಗೃಹ ಮೃತ್ಯು, ಪೈಶಾಚಿಕ ಮೃತ್ಯುಗಳು ಅಂತ ಹೇಳಿ 7 ವಿಧವಾದಂತಹ ಮೃತ್ಯು ಕಂಟಕಗಳಿರುವಂತಹ ಅಂತಹ ಒಂದು ಮೃತ್ಯು ಕಂಟಕಗಳನ್ನು ದೂರೀಕರಿಸುವಂಥವನು ಶಿವನಾಗಿದ್ದಾನೆ. ಅಂತಹ ನಮ್ಮ ಬೆಂಗಳೂರಿನಲ್ಲಿ ಶಿವನ ಆರಾಧನೆ ಮಾಡುವಂತ ಆ ದೇವಸ್ಥಾನ ಯಾವುದು ಅಂತ ಹುಡುಕ್ತಾ ಹೊರಟಾಗ, ವೀಕ್ಷಕರೇ, ಇದು ಔಟರ್ ರಿಂಗ್ ರೋಡು. ನೀವು ಇಲ್ಲಿಂದ ಬಂದರೆ ಈ ನಾಗರಬಾವಿ ಆದಮೇಲೆ ನೆಕ್ಸ್ಟ್ ಸ್ಟಾಪು ಈ ದೇವಸ್ಥಾನ ಸಿಗುತ್ತೆ. ನಾಗರಬಾವಿಯಿಂದ ಬಂದು ಈ ಸರ್ವಿಸ್ ರೋಡಿಗೆ ಬಂದರೆ ನೋಡಿ ದೇವಸ್ಥಾನ ಸಿಗುತ್ತೆ. ನೀವು ಗೊರಗುಂಟೆಪಾಳ್ಯದಿಂದ ಬಂದರೆ ಇದೇ ರಿಂಗ್ ರೋಡಲ್ಲಿ ನೀವು ಗೊರಗುಂಟೆಪಾಳ್ಯ ಆ ಕಡೆಯಿಂದ ಬರಬೇಕು. ಅಲ್ಲಿಂದ ಬಂದು ನೀವು ಇಲ್ಲಿ ಬಸ್ಸಲ್ಲಿ ಬಂದರೆ ಇಲ್ಲಿ ಪಾಪರೆಡ್ಡಿಪಾಳ್ಯ ಬಸ್ ಸ್ಟಾಪ್ ಇಳ್ಕೊಂಡು ಸ್ವಲ್ಪ ದೂರ ನಡೆದ್ರೆ ನಿಮಗೆ ಈ ಮಲೆಯ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ದೇವಸ್ಥಾನದ ದರ್ಶನದ ಸಂಚಿಕೆಯಲ್ಲಿ ಇವತ್ತಿನ ದೇವಸ್ಥಾನದ ದರ್ಶನ ನೋಡಿ, ಶ್ರೀ ಮಲೆಯ ಮಹದೇಶ್ವರ ಸ್ವಾಮಿ ದೇವಾಲಯ ಕೈಲಾಸಗಿರಿ. ಕೈಲಾಸಗಿರಿ ಅಂತ ಹೆಸರಿಟ್ಟಿದ್ದಾರೆ. ಸರಿ, ಇವತ್ತು ನಾವು ಮಹದೇಶ್ವರನ ದರ್ಶನ ಮಾಡಿಕೊಂಡು ಹೋಗೋಣ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ನಮಃ ಶಿವಾಯ. ಓಂ 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 ನಮಃ ಶಿವಾಯ.
ಮಲೆ ಮಹದೇಶ್ವರನ ಈ ಸನ್ನಿಧಿ ಗೊರಗುಂಟೆಪಾಳ್ಯ ಹಾಗೂ ಬನಶಂಕರಿ ಹೋಗುವಂತ ರಿಂಗ್ ರೋಡ್ ರಸ್ತೆಯಲ್ಲಿ ಈ ದೇವಾಲಯ ಸಿಗುತ್ತೆ. ಸುಮನಹಳ್ಳಿ, ಮಾಳಗಳ, ಪಾಪರೆಡ್ಡಿಪಾಳ್ಯ ಬಸ್ ಸ್ಟಾಪ್ ಹತ್ರ ಇಟ್ಕೊಂಡ್ರೆ ನೆಕ್ಸ್ಟ್ ಸ್ಟಾಪ್ ಸಿಗೋದು ನಾಗರಬಾವಿ ಬಸ್ ಸ್ಟಾಪ್. ಈ ನಾಗರಬಾವಿ ಬಸ್ ಸ್ಟಾಪ್ ಸಿಗೋಕ್ಕಿಂತ ಮುಂಚೆನೆ ನಮ್ಮ ಬಲಗಡೆ ಸೈಡು ಈ ಮಲೆಯ ಮಹದೇಶ್ವರನ ದೇವಸ್ಥಾನ ಸಿಗುತ್ತೆ. ಈ ಕ್ಷೇತ್ರಕ್ಕೆ ಕೈಲಾಸಗಿರಿ ಅಂತಲೂ ಕರೀತಾರೆ. ಈ ಕೈಲಾಸಗಿರಿಯಿಂದ ಒಂದು ಸಣ್ಣ ವೀಕ್ಷಣೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ. ದೇವಸ್ಥಾನದ ಗರ್ಭಗುಡಿ ತಲುಪುವ ಮುಂಚೆ ನಮ್ಮ ಬಲಭಾಗದಲ್ಲಿ ಒಂದು ಸಣ್ಣ ಶಿವನ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಶಿವನ ವಿಗ್ರಹಕ್ಕೆ ಭಕ್ತಾದಿಗಳು ಸ್ವತಃ ತಾವೇ ಬಂದು ಪೂಜೆ, ಅಭಿಷೇಕ ಇತ್ಯಾದಿಗಳನ್ನ ಸ್ವತಃ ತಾವೇ ಮಾಡಿಕೊಳ್ಳುವಂತಹ ಅವಕಾಶ ಈ ದೇವಸ್ಥಾನದ ವತಿಯಿಂದ ಮಾಡಿಕೊಟ್ಟಿರುತ್ತಾರೆ. ಸರ್, ನಿಮ್ಮ ಹೆಸರು ಹೇಳಿ ಸರ್. ಸತೀಶ್ ಕುಮಾರ್ ಗಾರ್ಗ್. ಎಲ್ಲಿಂದ ಬರ್ತಾ ಇರೋದು? ಇಲ್ಲೇ ನಾಗರಬಾವಿ. ನಾಗರಬಾವಿಲೇ ಇರೋದು ನೀವು? ಹೇಳಿ ಸರ್, ಈ ಸ್ವಾಮಿ ಮಹಿಮೆ. ವಿಶ್ವಾಸ ಇರಬೇಕು, ಮಹಿಮೆ ಅದು ಗೊತ್ತಾಗ್ಬಿಡತ್ತೆ. ನೀವು ನಂಬದ್ರೇನೆ ಅದು ಕೆಲಸ ಆಗೋದು. ನೀವು ಒಂದು ಬರೋದು, ದರ್ಶನ ಮಾಡ್ಕೊಂಡು ಹೋಗೋದು ಅಥವಾ ಪ್ರಸಾದ ತಿಂದ್ಬಿಟ್ಟು ಹೋಗೋದು ಆಗಲ್ಲ. ನೀವು ನಂಬಬೇಕು ದೇವರನ್ನ. ನಿಮ್ಮದು ಯಾವಾಗಾದ್ರೂ ನಿಮ್ಗೆ ತೊಂದರೆ ಇದ್ದರೆ ಅದು ಇಮಿಡಿಯೇಟ್ಲಿ ಸಾಲ್ವ್ ಆಗುತ್ತೆ. ಬಟ್ ನಂಬಿಕೆ ಇದ್ರೇ ಎಲ್ಲ ಕೆಲಸ ಆಗುತ್ತೆ. ನೀವು ಯಾವಾಗಿಂದ ಬರ್ತಾ ಇದ್ದೀರಿ ಇಲ್ಲಿ? ತುಂಬ ಟೈಮ್ ಆಯಿತು, ನಾವು ದಿನ ಬರ್ತೀವಿ. ಏನೋ ಒಂದು ವೇಳೆ ಔಟ್ ಆಫ್ ಸ್ಟೇಷನ್ ಇದ್ದರೆ ಅಥವಾ ಏನೋ ಬರೋಕ್ಕಾಗಿಲ್ಲ ಅಂದರೆ ಬೇರೆ ವಿಷಯ ಇಲ್ಲ, ನಾವು ದಿನ ಬರ್ತೀವಿ. ಇಲ್ಲೇನು ಮಾಡ್ತಾ ಇದ್ರಲ್ಲ? ಇಲ್ಲಿ ನಾವು ಅಭಿಷೇಕ ಮಾಡ್ತೀವಿ. ಡೈಲಿ ಮಾಡ್ತೀರಾ? ಹೌದು. ನೀವು ದಿನ ಸ್ನಾನ ಮಾಡಲ್ವಾ? ಹಾಗೆ ಹಂಗೆ ನೀವು ಇಲ್ಲಿ ಡೈಲಿ ಭಕ್ತರು, ನೀವು ದಿನ ಬರೋಂಥ ಭಕ್ತರು ನೀವು? ಹೌದು, ದಿನ ಬರೋದು. ಸರಿ. ಯಾವುದೋ ಒಂದು ವೇಳೆ ಯಾವುದೋ ಮಿಸ್ ಆಯ್ತು ಅಂದರೆ ಬೇರೆ ಪ್ರಶ್ನೆ, ಔಟ್ ಆಫ್ ಸ್ಟೇಷನ್ ಇದ್ದರೆ ಬೇರೆ ವಿಷಯ ಇದೆ. ಆ ಶಿವ ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. शङ्कराय श्रीवन्वः देवाय नमो नमः. ॐ चञ्चमे वयश्चमे प्रियन्तमे कामस्तमे कामस्तमे सौमनसस्तमे भद्रन्तमे श्रेयस्तमे वसस्तमे यशस्तमे भगस्तमे रविनन्तमे यन्ताचमे दत्ताचमे देवस्तमे सुदिस्तमे विद्वन्तमे महस्तमे संवृत्तमे नाप्रन्तमे दुरुष्टमे प्रदोषमे धीरन्तमे नयन्तमे ऋतन्तमे ऋतन्तमे युक्तन्तमे रामयन्तमे जीवातुष्टमे एकायुक्तन्तमे वनिष्ठन्तमे भयन्तमे सुतन्तमे जयनन्तमे सुजातमे सुदिनन्तमे. ॐ शान्ति शान्ति शान्तिः. ॐ भद्रं कर्णे विष्णुयावदेवाः भद्रं पश्येमाक्षभिर्यजत्राः स्थिरैरङ्गे सुष्ठुवागं सद्दनोभिः सुषेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नः साक्षो अरिष्टनेः स्वस्ति नः साक्षो अरिष्टनेमिः स्वस्ति नः साक्षो अरिष्टनेमिः. ॐ शान्ति शान्ति शान्तिः. ನನ್ನ ಹೆಸರು ರಾಮ್ ನಾರಾಯಣ್ ಅಂತ. ಈ ಮಲೈ ಮಹಾದೇಶ್ವರ ದೇವಸ್ಥಾನ ನಾಗರಬಾವಿ, ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಆಗಲೇ ಸತತವಾಗಿ 5 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಮಲೈ ಮಹಾದೇಶ್ವರ ಅಲ್ಲಿ ಬಿಟ್ಟರೆ ಇಲ್ಲಿ ಅದಕ್ಕೆ ಇನ್ನೊಂದು ಸ್ಥಾನ ಅಂದರೆ ಇಲ್ಲೇ ಇದೆ. ತುಂಬ ಜನ ಬರ್ತಾರೆ, ಭಕ್ತಾದಿಗಳೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಬಂದವರು ಕೂಡ ಇಲ್ಲಿ ಮೆಚ್ಚಿಕೊಂಡು ಇಲ್ಲಿ ಪೂಜಾ ಕೈಂಕರ್ಯಗಳು ಸರಿಯಾಗಿ
ನಡೀತಾ ಇದೆ. ಪ್ರತಿ ಸೋಮವಾರ ರುದ್ರಾಭಿಷೇಕ ಎಲ್ಲ ನಡೆಯುತ್ತೆ, ಪ್ರತಿದಿನ ಇರುತ್ತೆ. ಪ್ರತಿ ಸೋಮವಾರ ವಿಶೇಷವಾದ ದಿನ, ಜನ ಎಲ್ಲ ಜಾಸ್ತಿ ಬರ್ತಾರೆ. ಎಲ್ಲರೂ ಸಹಕರಿಸಿ ನಡೀತಾ ಇದೆ. ಶಿವರಾತ್ರಿ ಅಂದು ತುಂಬ ಜನ ಬಂದು ಭೇಟಿ ಮಾಡ್ತಾರೆ. ಭಕ್ತರು, ಆರ್ಥಿಕ ಮಹಾಶಯರುಗಳು ಎಲ್ಲ ತುಂಬ ಸಂತೋಷವಾಗಿದ್ದಾರೆ ಇಲ್ಲಿ ಬಂದು. ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸ್ಕೊಡೋಕ್ಕಾಗತ್ತೆ. ನಿಮಗೆ ಏನೇ ಒಂದು ಕಷ್ಟಗಳಿದ್ದರೂ ಬಂದು ನಮ್ಮಗಳ ಹತ್ರ ಕೇಳಿಕೊಂಡ್ರೆ, ಅಥವಾ ನಿಮ್ಗೇನಾದರೂ ಪರಿಹಾರಗಳಿದ್ದರೂ ಆ ಪರಿಹಾರವನ್ನು ಕೇಳಿಕೊಂಡ್ರೆ ಅದಕ್ಕೆ ಯಾವ ರೀತಿಯಾಗಿ ನಡೆಸ್ಕೊಡ್ಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ದೇವಸ್ಥಾನದಲ್ಲಿ ಯಾಗಶಾಲೆಯಲ್ಲಿ ನಿಮಗೆ ಮೃತ್ಯುಂಜಯ ಹವನ, ಹಾಗೆ ಶ್ರೀರುದ್ರಿಯ ಹವನವನ್ನು ಮಾಡಿಕೊಡ್ತಾರೆ, ಮಹಾಗಣಪತಿ ಹವನ, ಹಾಗೆ ಎಲ್ಲ ವಿಧವಾದಂಥ ಹವನಗಳು ಏನೇನಿದೆ ಆ ಎಲ್ಲ ಹವನಗಳನ್ನು ಇಲ್ಲಿ ನೆರವೇರಿಸ್ಕೊಡೋಕ್ಕಾಗುತ್ತೆ. ನಿಮಗೆ ಏನಾದರೂ ಕೇಳಬೇಕು ಅಂತಂದರೆ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನದಲ್ಲಿ ಗುರುಗಳು ಇರ್ತಾರೆ, ಅವರ ಹತ್ರ ಕೇಳಿಕೊಂಡು ಅದರ ಬಗ್ಗೆ ಏನು ಮಾಹಿತಿ ಪಡ್ಕೊಳ್ಬೇಕು ಆ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಬಂದು ಕಾರ್ಯಕ್ರಮವನ್ನು ಮಾಡಿಸಿ, ನಿಮಗೆ ಒಳ್ಳೆಯದಾಗಲಿ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಭಟ್ ಅಂತೇಳಿ. ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ಭಾಳ ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇನೆ. ಭಗವಂತನ ಅನುಗ್ರಹವನ್ನು ಭಗವಂತ ನನಗೂ ಅನುಗ್ರಹ ಮಾಡಿದ್ದಾನೆ, ನಿಮಗೂ ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ಈ ದೇವರ ಚಿರಪರಿಚಯವನ್ನು ಮಾಡಿಸ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದೇವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತದುಃಖಾಯ ಶ್ರೀಧರಾಯ ನಮೋ ನಮಃ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈಕುಟ್ಯಂ ವಿಕ್ರತಾಯ ನಮೋ ನಮಃ. ಓಂ ಶ್ರೀ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಖ್ಯರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀಕಾಂತಸದಾಶಿವಾಯ ಶ್ರೀರಂಗೇಶ್ವರ ಪ್ರಾರ್ಥಯಾಮಿ ನಮಸ್ಕರೋಮಿ. ನಮಸ್ಕಾರ. ಇದು ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನ. ವಿಶೇಷವಾಗಿ ಇಲ್ಲಿ ಶಿವನ ಆರಾಧನೆ ಭಾಳ ವಿಶೇಷವಾಗಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅವ್ರ ಮನಸ್ಸಿನಲ್ಲಿ ಏನೇನು ಕೋರಿಕೆಗಳಿರ್ತವೆ ಆ ಎಲ್ಲ ಕೋರಿಕೆಗಳನ್ನು ಭಗವಂತ ಈಡೇರಿಸುತ್ತಾರೆ. ಇಂತಹ ಶಿವನ ಆರಾಧನೆ, ಶಿವನನ್ನು 7 ರೀತಿಯಾದಂಥ ಮೃತ್ಯು ಕಂಟಕಗಳಿಂದ ಸೂಚಿಸ್ತಾರೆ. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಗೃಹ ಮೃತ್ಯು, ಪೈಶಾಚಿಕ ಮೃತ್ಯು ಹೇಳುವಂಥ ರೀತಿಯಲ್ಲಿ 7 ವಿಧವಾದಂತಹ ಮೃತ್ಯು ಕಂಟಕಗಳಿರುವಂಥದ್ದು. ಅಂತಹ ಒಂದು ಮೃತ್ಯು ಕಂಟಕಗಳನ್ನು ದೂರೀಕರಿಸುವಂಥವನು ಶಿವನಾಗಿದ್ದಾನೆ. ಅಂತಹ ಮಲೆಮಹದೇಶ್ವರ ಬೆಟ್ಟದ ಬಗ್ಗೆ ಎಲ್ಲರಿಗೂ ನಿಮಗೆ ಗೊತ್ತಿರ್ಬೋದು. ಅದೇ ರೀತಿಯಾಗಿ ಆ ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟದಲ್ಲಿ ಏನೆಲ್ಲ ಪೂಜೆಗಳು ನಡೆಯುತ್ತೋ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ವಿಶೇಷವಾಗಿ ಪೂಜೆಗಳನ್ನು ನಾವು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಭಾಳ ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಒಂದು ಸ್ಥಾನದಲ್ಲಿ ಇಲ್ಲಿ ಚಿಕ್ಕದಾದಂಥ ಒಂದು ಗರ್ಭಗುಡಿ, ಹೊರಗಡೆ ಏನೂ ಇರಲಿಲ್ಲ. ಯಾಕೆಂದರೆ ಇಲ್ಲೆಲ್ಲ ಗಿಡ ಮರಗಳು ಎಲ್ಲ ಭಾಳ ತುಂಬಿಕೊಂಡಿತ್ತು. ಇಲ್ಲಿ ಜನರು ಬಂದರೂ ನಿಂತ್ಕೊಳ್ಳೋದಕ್ಕೆ ಭಾಳ ಕಷ್ಟ ಇತ್ತು. ಮತ್ತು ಇಲ್ಲಿ ಮೇಲೆ ಹೊತ್ಕೊಂಡ್ಬರ್ಬೇಕು ಅನ್ನುವಂಥ ಒಂದು ಕಷ್ಟದಿಂದ ಕೆಲವರಿಗೆ ವಯಸ್ಸಾದಂಥವ್ರು ಕೆಳಗಡೆಯಿಂದ ಕೈ ಮುಗಿದು ಹೋಗ್ತಾ ಇದ್ರು. ಮೇಲ್ಗಡೆ ಏನಿದೆ, ಏನೋ ದೇವಸ್ಥಾನ ಇದೆ ಅಂದ್ಕೊಂಡು ಅಲ್ಲಿಂದ ಕೆಳಗಡೆ ಕೈ ಮುಗಿತಾರೆ. ಯಾರೇ ಆದರೂ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನ ಇದೆ ಅಂತ ಹೇಳ್ಬೇಕಂತ ದೂರದಿಂದ ಕೈ ಮುಗಿತಾರೆ. ಆದರೆ ಅಲ್ಲಿ ಮೇಲೆ ಹತ್ತು ಬರೋದಕ್ಕೆ ಅವರಿಗೆ ಭಾಳ ಕಷ್ಟವಾಗ್ತಾ ಇತ್ತು. ಅಂದರೆ ಅಷ್ಟು 2000ನೇ ಇಸ್ವಿ ಆವಾಗೆಲ್ಲ ಭಾಳ ಇಲ್ಲಿ ಮೇಲೆ ಬರೋದಕ್ಕೆ ಭಾಳ ಕಷ್ಟ. ಅಂದರೆ ಆ ಥರ ಒಂದು ಜಾಗಗಳೇ ಇರಲಿಲ್ಲ. ಮೇಲುಗಡೆ ನಾವೆಲ್ಲ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸಮೀಪದಲ್ಲಿರುವಂಥವ್ರು ಎಲ್ಲರಿಗೂ ಗೊತ್ತಿತ್ತು ಇಲ್ಲಿ ಈಶ್ವರನ ದೇವಸ್ಥಾನ ಇದೆ, ಭಾಳ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ, ರುದ್ರಾಭಿಷೇಕವನ್ನು ಮಾಡ್ತಾರೆ, ಇದನ್ನೆಲ್ಲವನ್ನು ಮಾಡ್ತಾರೆ ಹೇಳುವಂಥದ್ದು. ಆ ಒಂದು ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲ ಕೆಲವರೆಲ್ಲ ಬಂದು ನೋಡ್ಕೊಂಡು ಹೋಗೋದು. ಹಾಗೆ ನಂತರದಲ್ಲಿ ಜನಗಳು ಹಾಗೆ ಬರ್ತಾ ಅವರವರ ಕಷ್ಟಗಳನ್ನು ಹೇಳ್ಕೊಡ್ತಾ ಹೋದರು. ಅವ್ರ ಕಷ್ಟಗಳ ಪರಿಹಾರವಾಗ್ತಾ ಹೋಯಿತು. ಅದೇ ರೀತಿಯಲ್ಲಿ ಎಲ್ಲರೂ ಭಾಳ ಚೆನ್ನಾಗಿ ನಡ್ಕೊಳ್ತಾ ಬಂದರು. ಮೊದಲನೇದಾಗಿ ಇಲ್ಲಿ ಪ್ರಶಾಂತ್ ಭಟ್ ಅಂಥೇಳಿ ಅವರು ಪೂಜೆಯನ್ನು ಮಾಡ್ತಾ ಇರುವಂಥವ್ರು, ಅವರು ಇವಾಗಲೇ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅವರೇ ಮುಂದಾಳತ್ವವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಆ ಟ್ರಸ್ಟಿಗಳಿದ್ದಾರೆ. ಟ್ರಸ್ಟಿಗಳೆಲ್ಲರೂ ಸೇರಿಕೊಂಡು ಭಾಳ ಚೆನ್ನಾಗಿ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಗಣಪತಿ ಭಟ್ ಅಂಥೇಳಿ ಮೊದಲಿನಿಂದ ಇದ್ದರು, ಎಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದವರಿಗೆಲ್ಲರಿಗೂ ಗೊತ್ತು, ಅವ್ರು ಭಾಳ ಪರಿಚಯ. ಯಾಕೆಂದರೆ ಅಷ್ಟು ಶ್ರದ್ಧೆಯಿಂದ ಪೂಜೆಯನ್ನು ಮಾಡುವಂಥವ್ರು. ಯಾರು ಬರಲಿ, ಏನೇ ಕೇಳಲಿ, ಹಾಗೆ ಅವರಿಗೆಲ್ಲರಿಗೂ ಪ್ರಸಾದವನ್ನು ಕೊಡುವಂಥವ್ರು, ಇದನ್ನೆಲ್ಲವನ್ನು ಮಾಡುವಂಥವ್ರು ಅಂಥವರು. ಅವರು ಇವಾಗ ಅವರು ಊರಿನಲ್ಲಿ ಏನೋ ಒಂದು ಅವರದೇ ಆದಂಥ ಒಂದು ತೋಟಗಳಿರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಬರ್ತಾ ಇರ್ತಾರೆ. ವಿಶೇಷವಾದಂಥ ದಿವಸಗಳಲ್ಲಿ ಅವರು ಬಂದು ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಪ್ರಶಾಂತ್ ಭಟ್ ಅವರು ಪ್ರತಿ ದಿವಸ ಪೂಜೆಯನ್ನು ಮಾಡ್ತಾರೆ, ಅಭಿಷೇಕವನ್ನು ಮಾಡ್ತಾರೆ. ವಿಶೇಷವಾಗಿ ಇಲ್ಲಿ ರುದ್ರಾಭಿಷೇಕ ಆಳುವಂಥದ್ದು. ರುದ್ರ ಮತ್ತು ಚಮೆಯನ್ನು ಹೇಳಿ
ವಿಶೇಷವಾಗಿ ಬಹಳ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಶತರುದ್ರಿಯ ಆವಾಗ ಇಲ್ಲಿ ಶತರುದ್ರಿಯ ಅನ್ನುವಂಥದ್ದು, ಇಲ್ಲಿ ಶತರುದ್ರವನ್ನು ಮಾಡಿಸ್ತಾರೆ ಕೆಲವರೆಲ್ಲ. ಅವರವರಿಗೆ ಕಷ್ಟಗಳಿದ್ದರೆ ನಾವು ಬಹಳ ನೋಡಿದ್ದೇವೆ. ಕೆಲವರು ಕೊರೋನಾದಲ್ಲಂತೂ ಭಾಳ ಅಂದ್ರೆ ಭಾಳ ನೋಡಿದ್ದೇವೆ. ಎಷ್ಟೆಲ್ಲ ಜನಗಳು ಅವರವರು ಹಾಸ್ಪಿಟ್ಲಲ್ಲಿದ್ದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆಗ್ದೇ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡೋಗಿ ಆವಾಗಲೂ ಅಲ್ಲಿ ಅವರು ಏನೂ ಹೇಳೋಕ್ಕಾಗ್ತಾ ಇಲ್ಲ ಹೇಳಬೇಕಾದ್ರೆ ಕೊನೆಯಲ್ಲಿ ಇಲ್ಲಿ ಬರೋರು ಬಂದುಬಿಟ್ಟು ನೀವು ಮೃತ್ಯುಂಜಯ ಒಂದು ಜಪವನ್ನು ಮಾಡಿ ಅಥವಾ ಹೋಮವನ್ನು ಮಾಡಿ ಅಥವಾ ಅಭಿಷೇಕವನ್ನು ಮಾಡಿ ಅಂತ ಕೇಳ್ಕೊಳ್ತಾಯಿದ್ರು. ಅದೇ ರೀತಿಯಲ್ಲಿ ನಮ್ಮ ಹತ್ರ ಏನು ಮಾಡಲಿ ಅಂತೇಳಿ ಕೇಳ್ತಾಯಿದ್ರು, ಹೀಗಿರ್ಬೇಕಾದ್ರೆ ಏನು ಮಾಡಲಿ ಅಂತ. ಆವಾಗ ಶಿವನಿಗೆ ಅಭಿಷೇಕ ಪ್ರಿಯ, ಯಾಕೆಂದರೆ ಅವನಿಗೆ ಅಭಿಷೇಕವನ್ನು ಮಾಡಿದ್ರೆ ಭಾಳ ಸಂತೃಪ್ತನಾಗ್ತಾನೆ ಇರುವಂಥದ್ದು. ಯಾಕೆಂತಂದರೆ ಶಿವ ನಮ್ಮನ್ನು ಕಾಯುವಂಥವ್ರು, ಯಾಕೆಂದರೆ ಮೃತ್ಯು ಕಟಕಗಳನ್ನು ದೂರ ಮಾಡುವಂಥವ್ರು. ಅಂತಹ ಶಿವನಿಗೆ ಆ ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ನಾವೇನು ಹೇಳ್ತಾ ಇದ್ವಿ, ಶತರುದ್ರವನ್ನು ಮಾಡಿಸಿ ಅಥವಾ ನಿಮ್ಮ ಕೈಯಲ್ಲಿ ಆಗುತ್ತೆ ಇನ್ನೊಂದು ಏಕಾದಶ ರುದ್ರವನ್ನು ಮಾಡಿಸಿ, ನಿಮ್ಮ ಅನುಕೂಲಕ್ಕೆ ಹೇಗೆ ಆಗುತ್ತೆ ಆ ರೀತಿಯಾಗಿ ಮಾಡಿಸಿ ಅಂತ ಹೇಳ್ತಾ ಇದ್ವಿ. ಆವಾಗ ಅವರು ಶತರುದ್ರವನ್ನು ಏಕಾದಶ ರುದ್ರವನ್ನು ಇದನ್ನೆಲ್ಲವನ್ನು ಮಾಡಿಸ್ತಾ ಇದ್ರು. ಹಾಗೆ ಇಲ್ಲಿ ಅರ್ಚನೆಯನ್ನು ಮಾಡಿಸ್ತಾಯಿದ್ರು. ಆ ಭಸ್ಮಾರ್ಚನೆಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಧಾರಣೆಯನ್ನು ಮಾಡಿಸ್ತಾಯಿದ್ರು. ಅದರಿಂದ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ. ಎಷ್ಟೋ ಜನರು ಅವರು ಡಾಕ್ಟ್ರು ಕೈ ಬಿಟ್ಟಂತಹ ಸಂದರ್ಭದಲ್ಲಿಯೂ ಈ ಭಗವಂತನನ್ನು ಯಾವಾಗ ಮೊರೆ ಹೋಗಿದ್ದಾರೆ, ಆ ದೇವರನ್ನು ಶಿವನನ್ನು ಮಲೆಮಹದೇಶ್ವರ ಸ್ವಾಮಿಯನ್ನು ಯಾರ್ಯಾರು ಆರಾಧನೆಯನ್ನು ಮಾಡಿದರೆ ಅವರಿಗೆಲ್ಲರಿಗೂ ಈ ಭಗವಂತನ ಅನುಗ್ರಹದಿಂದ ಅವರಿಗೆ ಆ ಒಂದು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸುಖ ಹೇಳುವಂಥದ್ದನ್ನು ಭಗವಂತ ಕೊಟ್ಟಿದ್ದಾನೆ. ಯಾವುದೇ ಆದಂಥ ಕಷ್ಟಗಳಿದ್ದರೂ ಆ ಎಲ್ಲ ಕಷ್ಟಗಳನ್ನು ಪರಿಹಾರವನ್ನು ಮಾಡ್ತಾನೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲನಾಕರ್ತ, ಹಾಗೆ ಶಿವಲಯಕರ್ತ ಅಂತ ಹೇಳ್ತಾರೆ. ನಮ್ಮನ್ನು ಯಾವ ರೀತಿಯಾಗಿ ಜೀವನದಲ್ಲಿ ಸುಖಮಯವಾದಂಥ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು, ಎಲ್ಲದಕ್ಕೂ ಆ ಶಿವ ನಮಗೆ ಒಳ್ಳೆಯದಾದಂಥ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ತಾವೆಲ್ಲರೂ ಬಂದು ಭಗವಂತನನ್ನು ಆರಾಧಿಸಿ, ಅದೇ ರೀತಿಯಲ್ಲಿ ವಿಶೇಷವಾಗಿ ಸೋಮವಾರ ದಿವಸ ಬಹಳ ಜನ ಬರ್ತಾರೆ. ಬೆಳಿಗ್ಗೆ 6:30ಯಿಂದ ಅಭಿಷೇಕ ಪ್ರಾರಂಭವಾದರೆ 9 ಗಂಟೆಯ ತನಕನೂ ಆಗುತ್ತೆ. ಭಾಳ ಅಭಿಷೇಕ ಆಗಿ ಮಹಾಮಂಗಳಾರತಿ ಆಗುತ್ತೆ 9ರಿಂದ 9:30 ಆಗುತ್ತೆ. ಇಲ್ಲಿ ಅವರು ಮಂತ್ರ ಹೇಳುವಂಥದ್ದನ್ನು ಕೇಳ್ಬೋದು, ಅವರು ಪೂಜೆಯನ್ನು ಮಾಡುವಂಥ ಕ್ರಮಗಳನ್ನು ನೋಡ್ಬೋದು ನೀವು. ಯಾಕೆಂದರೆ ಆ ಕ್ರಮವನ್ನು ಎಲ್ಲರಿಗೂ ಮಂತ್ರವೇ ಬರಬೇಕು, ನಾವು ಆ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಮಂತ್ರವೇ ಬರಬೇಕು ಅಂತಿಲ್ಲ. ಆ ಪುರೋಹಿತರು ಹೇಗಿದ್ದಾರೆ, ಅವರು ಯಾವ ರೀತಿಯಾಗಿ ಮಾಡ್ತಾರೆ, ಅವರು ಮಂತ್ರವನ್ನು ಯಾವ ರೀತಿಯಾಗಿ ಹೇಳ್ತಾರೆ, ಅವರ ಸ್ಪಷ್ಟನೆಯನ್ನು ನೋಡಿದಾಗಲೇ ಅವರ ಬಗ್ಗೆ ಗೊತ್ತಾಗುತ್ತೆ. ಯಾಕೆಂತಂದರೆ ಅವರು ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ. ಅವರಿಂದ ಎಲ್ಲರಿಗೂ ಯಾರ್ಯಾರು ಅವರಿಂದ ಆಶೀರ್ವಾದವನ್ನು ಪಡ್ತಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಹಾಗೆ ಈ ಒಂದು ಸ್ಥಾನದಲ್ಲಿ ಯಾರ್ಯಾರು ನಡ್ಕೊಳ್ತಾ ಇದ್ದಾರೋ ಅವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ತಾವೆಲ್ಲರೂ ಭಕ್ತಾದಿಗಳು ಬಂದು ಪೂಜೆಯನ್ನು ಸಲ್ಲಿಸಿ, ಅದೇ ರೀತಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಮಾಡಿ, ಅದೇ ರೀತಿಯಲ್ಲಿ ಈ ದೇವಸ್ಥಾನವನ್ನು ತಾವೆಲ್ಲ ಬಂದು ಹೋಗೋದ್ರಿಂದ ಈ ದೇವಸ್ಥಾನದಿಂದ ನಿಮಗೆ ಏನಾಗುತ್ತೆ ಅಂತಂದರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾವು ಪ್ರತಿ ದಿವಸ ಎಲ್ಲೆಲ್ಲ ಕಡೆಯೂ ಹೋಗ್ತಾ ಇರ್ತೇವೆ, ಎಷ್ಟೆಷ್ಟೋ ದೂರ ಹೋಗ್ತೇವೆ, ಹಾಗೆ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತೇವೆ. ಆದರೆ ದೇವಸ್ಥಾನಗಳಿಗೆ ಹೋಗೋದು ನಾವು ಭಾಳ ಕಡಿಮೆ, ತಿಂಗಳಕ್ಕೆ ಒಂದು ಸರ್ತಿನೋ ಅಥವಾ ಹುಟ್ಟದ ಹಬ್ಬದ ದಿವಸ ನಾವು ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದುಬಿಡ್ತೇವೆ. ಆದರೆ ದೇವಸ್ಥಾನಕ್ಕೆ ವಾರದಲ್ಲಿ ಒಂದು ದಿವಸ ಆದರೆ ಸೋಮವಾರ ಶಿವನಿಗೆ, ಸೋಮವಾರ ದಿವಸ ಶಿವನನ್ನು ಆರಾಧನೆಯನ್ನು ಮಾಡುವಂಥದ್ದು. ಹಾಗೆ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥದ್ದು. ಹಾಗೆ ಬುಧವಾರ ದಿವಸ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಗುರುವಾರ ದಿವಸ ಶಿವನಿಗೂ ಹೋಗ್ಬೋದು, ಹಾಗೆ ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ಯಾವ ಗುರುವಿನಿಗೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ಶುಕ್ರವಾರ ದೇವಿಗೆ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೋದು. ಶನೇಶ್ವರ ಅಂದರೆ ಶನಿವಾರ ದಿವಸ ಶನೇಶ್ವರನಿಗೆ ಹೋಗ್ತೀರಾ, ಶನೇಶ್ವರನನ್ನು ಆರಾಧನೆಯನ್ನು ಮಾಡೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರ ಆರಾಧನೆಯನ್ನು ಮಾಡೋದ್ರಿಂದ ಫಲ ಹೇಳುವಂಥದ್ದು ಸಿಗುತ್ತೆ. ಅದಕ್ಕೋಸ್ಕರ ಶನಿವಾರ ದಿವಸ ಶನೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು. ಹಾಗೆ ಭಾನುವಾರ ದಿವಸ ರಾಹು ಕೇತು ಹೇಳುವಂಥದ್ದು. ರಾಹು ಅಂದರೆ ನಾಗನ ಸಂಬಂಧಪಟ್ಟಂತಹ ದೋಷಗಳನ್ನು ಪರಿಹಾರವನ್ನು ಮಾಡ್ತಾನೆ. ಕೇತು ಅಂದರೆ ಗಣಪತಿಯ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಈ ಆರೋಗ್ಯದಿಂದ ಸಂಪೂರ್ಣ ಅನುಗ್ರಹ ಆಗಬೇಕು ಅಂತ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರೋದರಿಂದ ನಿಮಗೆ ಬರುವಂಥ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಎಲ್ಲರೂ ಬಂದು ದೇವರನ್ನು ಕೈ ಮುಗಿದು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ದರ್ಶನದ ಸಂಚಿಕೆಯಲ್ಲಿ ಇವತ್ತು ನಾವು ಭೇಟಿ ನೀಡಿದ್ದು ಬೆಂಗಳೂರಿನ ಮಲೆಯ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಈಗಾಗಲೇ ಅರ್ಚಕರು ಎಲ್ಲ ನೀಡಿರ್ತಾರೆ. ದಯವಿಟ್ಟು ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ವೀಕ್ಷಕರೇ, ಮುಂದಿನ ದೇವಸ್ಥಾನ ದರ್ಶನದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಂಚಾರಿ ನವೀನ್ನ ನಮಸ್ಕಾರಗಳು.